ಇತಿಹಾಸ ಅಲ್ಲ ಇದು, ಅವಾಗಿಂದಾನು ಇದೆ, ಆಗಿನ ಕಾಲದಿಂದಲೂ ಇದೆ. ಯಾಕಪ್ಪ ಈ ಮಾತನ್ನ ಅಂದ್ರೆ, ಇವಾಗ ನೋಡಿ ಗುದಾನಡ ಬಂದು ನಿಂತು ಒಂದು ಗುಂಡು ತೆಗೆದ್ರೆ ಮಣ್ಣು ಬರಲ್ಲ, ಫಸ್ಟ್ ಟನ್ ಅಂತ ಸೌಂಡ್ ಬರುತ್ತೆ. ತೆಗೆದ್ರೆ ವಾಟರ್ ಬಾಟ್ಲ್ಗಳು ಇರ್ತವೆ, ಬೀರ್ ಬಾಟ್ಲ್ಗಳು ಇರ್ತವೆ. ಹಂಗಾಗಿ ಈ ಜೈಲು ಎಷ್ಟು ಭದ್ರತೆಯಿಂದ ಕೂಡಿತ್ತು, ಎಷ್ಟು ಏನು ಸರ್, ಯಾವುದೋ ಕಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಅನ್ಸುತ್ತೆ. ಇದು ಫ್ರೀಡಮ್ ಪಾರ್ಕ್. ಹಾಂ ಸರ್, ಬೆಂಗಳೂರು ಸಿಟಿ ಹೃದಯ ಭಾಗದಲ್ಲಿದೆ. ಓಕೆ ಸರ್. ನಾನು ಹೇಳಿದ್ದೆ ಆಗಲೇ, ಹಾಂ ಸರ್, ಹ್ಯಾಂಗಿಂಗ್ ಪಾಯಿಂಟ್ ಅಂತ. ಹ್ಞೂ ಸರ್. ನೋಡಿ ಎಷ್ಟೋ ಜನ ಇಲ್ಲಿ ಸಾವಿಗೆ ಬಲಿ ಕೊಟ್ಟಿದ್ದಾರೆ. ಅವ್ರ ಆತ್ಮ ಏನಾದ್ರು ಇರುತ್ತಂತೀರಾ ಸರ್ ಇನ್ನೂ ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ. ಹಾಂ ಸರ್. ಇಲ್ಲೆಲ್ಲ ಪಾಪ ಮಲ್ಕೊಂತಾರೆ. ಹಾಂ ಸರ್. ಅವ್ರು ಹೇಳ್ತಾರೆ ಯಾವುದೋ ನೈಜ ಘಟನೆ ಏನಿಲ್ಲ. ಓಕೆ ಸರ್. ಅವ್ರು ಹೇಳ್ತಾರೆ ಸರ್ ಏನೋ ಕೂಗ್ದಂಗೆ ಆಗುತ್ತೆ ಅಂತಾರೆ. ಓಕೆ ಸರ್. ಯಾವುದೋ ಐತಗಾರ ಘಟನೆ ಆಗಿಲ್ಲ. ನೋಡಿ ಇದು ಅವತ್ತಿನ ಕಾಲದಲ್ಲಿ ಒರಿಜಿನಲ್. ಹಾಂ ಸರ್. ಹಾಂ ಸರ್. ನೋಡಿ ಇಲ್ಲಿ ಪ್ಲೇಟ್ನ ತೊಗೊಳ್ತೀವಿ. ಈ ಪ್ಲೇಟ್ ಇದೆಯಲ್ಲ, ಓಕೆ ಸರ್. ಈ ಪ್ಲೇಟ್ ಮೇಲೆ ನಿಂತ್ಕೊಳ್ಳೋರು. ಹ್ಯಾಂಗಿಂಗ್. ಹಾಂ ಸರ್. ನೋಡಿ, ಓಕೆ. ಕಪ್ಪು ಬಟ್ಟೆನ ಮುಚ್ಚಿಬಿಟ್ಟು ಹಾಂ ಸರ್ ಪ್ಲೇಟ್ ಮೇಲೆ ನೆನೆಸ್ತಾ ಇದ್ರು. ಓಕೆ ಸರ್. ಹಾಂ ಸರ್. ಯಾರು ನಂಗೆ ಹೇಳಿದ್ರೆ ಓಕೆ ಸರ್. ಆಟೋಮೆಟಿಕ್ ಓಪನ್ ಆಗ್ತಿದೆ. ಓಕೆ ಸರ್. ಅವಾಗ ಅಡ್ಡ ಟೈಪ್ ಬಂದು ಆ ಕಡೆಯಿಂದ ಬಾಡಿ ತೊಗೊಳ್ತಾ ಇದ್ರು. ಈ ಕಡೆಯಿಂದನಾ ಸರ್? ಹ್ಞೂ, ಮೆಟ್ಲು ನೋಡಿ. ಹಾಂ ಸರ್. ಹೀಗಾಗಿ ಏನು ಬೆಳಗಿನ ಜಾವ 4:15 ಬಸ್ಸಿನ ಬೆಳಗಿನ ಜಾವ ಇದನ್ನು ಮಾಡ್ತಾಯಿದ್ರು. ಅದು ಬರೀ ಬೆಳಗ್ಗೆನಾ ಸರ್ ಮಾಡ್ತಿದ್ದು? ಓಕೆ ಸರ್. ಯಾರು ಎದ್ದೇಳಕ್ಕೆ ಮುಂಚೆನೇ ಮಾಡಿ ಮುಗಿಸಿರೋರು. ಏನು ಸರ್ ರೀಸನ್ ಅದು ಬೆಳಗ್ಗೆ ಮಾಡೋದಕ್ಕೆ? ಇಲ್ಲ, ಇದು ಪಬ್ಲಿಕ್ ಸೇರಿ ನಾನ್ಸೆನ್ಸ್ಗಳು ಅದು ಇದು ಗಲಾಟೆಗಳು ಆಗ್ತವೆ. ಓಕೆ ಸರ್. ಓಕೆ. ಗೌಪ್ಯತೆಯಿಂದ ಹಾಂ ಸರ್. ಎಲ್ಲ ಎದ್ದೇಳೋದ್ರೊಳಗೆ ಕಣ್ಣೆಲ್ಲ ಈಚೆ ಎಗರ್ತಿತ್ತಾ ಸರ್? ಸೂರ್ಯ ಹುಟ್ಟೋದ್ರೊಳಗೆ ಬೆನ್ನಲ್ಲ ಇದು. ಹಾಂ ಸರ್. ಹ್ಯಾಂಗ್ ಕಣ್ಣೇನಾದ್ರು ಈಚೆ ಎಗರೋದಾ ಸರ್ ನೇಣು ಹಾಕಿದಾಗ? ಆಗ್ತಿತ್ತು. ಓಕೆ ಸರ್. ಯಾವತ್ತು ಹ್ಯಾಂಗ್ ಮಾಡ್ಬೇಕಾದ್ರೆ ಕಪ್ಪು ಬಟ್ಟೆ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಪ್ಲೇಟ್ ಮೇಲೆ ಸರ್ ನೋಡಿ, ಇಲ್ಲಿದೆ ನೋಡಿ, ಇವಾಗ ರಾಡಿಂದ ಬದಲಾಗಿದೆ. ಹಾಂ ಸರ್. ಆಟೋಮೆಟಿಕ್ ಓಪನ್. ಆಟೋಮೆಟಿಕ್ ಓಪನ್. ಎಷ್ಟು ತೂಕ ಇದೆ ಅವತ್ತಿನ. ಹ್ಞೂ ಸರ್. ಹ್ಞೂ. ಅಪ್ರಾಕ್ಸಿಮೇಟ್ ಎಷ್ಟು ಸೆಕೆಂಡ್ ಆಗ್ಬೋದಿತ್ತು ಸರ್ ಒಂದು ಪ್ರಾಣ ಹೋಗೋದಕ್ಕೆ? 3 ಸೆಕೆಂಡಲ್ಲಿ ಅನಿಸುತ್ತೆ. ಯಾಕಂದರೆ ನಾವು ಅದೆಲ್ಲ ನೋಡಿಲ್ಲ. ಓಕೆ ಸರ್. ವಿಚಾರಗಳನ್ನ ಡೈಲಿ ಬರೆದಿರೋದು ಹೇಳ್ಬೋದು. ಓಕೆ ಸರ್. ಸತ್ಯ ಘಟನೆಗಳು ಇಲ್ಲಿ ಏನಿತ್ತು ಅಂತ. ಯಾಕೆಂದರೆ ಹಾಂ ಸರ್. ಬೆಂಗಳೂರು ಫ್ರೀಡಮ್ ಪಾರ್ಕ್ ಯಾವಾಗಲೂ ಗಲಾಟೆ ಸ್ಟ್ರೈಕು ಕೂಗಾಡ್ತಿರ್ತಾರೆ ಅಂತ ಬರೋದೇ ಇಲ್ಲ ಜನಗಳು. ಹ್ಞೂ ಸರ್, ನಿಜ ಹೇಳ್ತೀನಿ ವೀಕ್ಷಕರಿಗೆ, ನಿಮ್ಮ ವಾಹಿನಿ ಮುಖಾಂತರ ಹಾಂ ಸರ್, ದಯವಿಟ್ಟು ಫ್ರೀಡಮ್ ಪಾರ್ಕ್ ನೋಡಕ್ಕೆ ಬನ್ನಿ. ಕರೆಕ್ಟ್ ಸರ್. ನೋಡಕ್ಕೆ ಬನ್ನಿ. ಹ್ಞೂ ಸರ್. ಮಕ್ಕಳನ್ನ ಆಟ ಆಡ್ಸಕ್ಕೆ ಬನ್ನಿ. ನಿಜ. ತುಂಬ ಆ್ಯಕ್ಚುಲಿ ಹೋರಾಟ ನಡೆಯೋದು ಆ ಭಾಗ. ಕರೆಕ್ಟ್. ಎಂಟ್ರೆನ್ಸಿಂದ ಬರ್ಬೋದು. ವಿಶೇಷ ಏನಪ್ಪ ಅಂದರೆ ಯಾರಿಗೂ ಮಾಹಿತಿ ಗೊತ್ತಿಲ್ಲ, ಇದು ₹1 ಫೀಸ್ ಇಲ್ಲ. ಹ್ಞೂ ಸರ್, ಕರೆಕ್ಟ್. ಇಲ್ಲ, ನಿಜ. ಟೂರಿಸಂ ಪ್ಲೇಸ್ ಥರ. ಈಗ ಲಾಲ್ಬಾಗು, ಕಬ್ಬನ್ ಪಾರ್ಕ್ ಅಂತೀವಿ, ಇದೇ ಥರ ಫ್ರೀಡಮ್ ಪಾರ್ಕ್ ಇದೆ. ಓಕೆ. ಸಾಕಷ್ಟು ಫಾರಿನರ್ಸ್ ಕೂಡ ಬರ್ತಾರೆ. ಓಕೆ ಸರ್. ಹಾಗಾಗಿ ವೀಕ್ಷಣೆ ಮಾಡಕ್ಕೆ ಬನ್ನಿ, ತುಂಬ ಒಳಗಡೆ ಚೆನ್ನಾಗಿರುತ್ತೆ. ಹಾಂ ಸರ್. ಈ ಜಾಗ ಏನು ಸರ್? ತಾವು ಗಮನಿಸ್ಬೋದು, ಇದೆಲ್ಲ ನೋಡ್ಕೊಂಬಂದ್ರಿ. ಹಾಂ ಸರ್. ಸಜೆ ಆದ ಕೈದಿಗಳಿಗೆ 14 ವರ್ಷ ಸಜೆ ಆಗಿರುತ್ತೆ. ಓಕೆ ಸರ್. ಕೈದಿಗಳಿಗೆ ಹಾಂ ಸರ್. ಇಲ್ಲಿ ಒಂದು ಕೆಲಸ ಕೊಡೋರು. ಹಾಂ ಸರ್. ಎಕ್ಸಾಂಪಲ್, ಕೆಲವರಿಗೆ ಸೌದೆ ಹೊಡೆಯೋದು. ಹಾಂ ಸರ್. ಕೆಲವರಿಗೆ ಗಿಡ ನೆಡೋದು. ಓಕೆ. ಕೆಲವರಿಗೆ ₹2 ಸಂಬಳ ಇತ್ತು, ತಿಂಗಳಿಗೆ ₹60. ಓಕೆ. ಪ್ರಿಂಟಿಂಗ್ ಪ್ರೆಸ್ ಇತ್ತು. ಹಾಂ ಸರ್. ಜೈಲಿನೊಳಗೆ ಪ್ರಿಂಟಿಂಗ್ ಪ್ರೆಸ್. ಜೈಲೊಳಗೆ ಪ್ರಿಂಟಿಂಗ್ ಪ್ರೆಸ್. ಮುದ್ರಣಾಲಯ ಅಂತ. ಹಾಂ ಸರ್. ಸರ್ಕಾರಿ ಏನು ಮುದ್ರಣಾಲಯಕ್ಕೆ ಬೇಕಾಗಿರೋ ವಸ್ತುಗಳು ಹಾಂ ಸರ್ ಇಲ್ಲಿಂದ ಪ್ರಿಂಟ್ ಆಗೋದು. ಓಕೆ. ಕೈದಿಗಳನ್ನೇ ಮಾಡ್ತಾ ಇತ್ತು. ಓಕೆ ಸರ್. ಇಲ್ಲೇ ನಡೀತಾ ಇತ್ತು. ಹಾಂ ಅದೇ ಸರ್. ರೀತಿ ಇನ್ನೊಂದು ಇತಿಹಾಸ ಐತೆ. ಓಕೆ ಸರ್. ಜೈಲನ್ನ ಏನು ನೀವು ನೋಡ್ತೀರಾ, ಇಷ್ಟು ಜನ ₹4,000 ಹೆಚ್ಚು ಅಧಿಕ ಜನ ಕೈದಿಗಳಿದ್ರು. ಹಾಂ ಸರ್. ಆವಾಗಿನ ವಿಧಾನಸೌಧ ಕಟ್ಟಿದ್ರಲ್ಲ, ಹಾಂ ಸರ್, ಆ ಕೈದಿಗಳನ್ನ ಉಪಯೋಗಿಸ್ಕೊಂಡ್ರು. ಕೈದಿಗಳು ಜಸ್ಟ್ 500 ಮೀಟ್ರಲ್ಲಿ ವಿಧಾನಸೌಧ. ಕರೆಕ್ಟ್. ಅವತ್ತಿನ ಲೇಬರ್ಗಳು ಕಮ್ಮಿ ಇದ್ದಾಗ ಹಾಂ ಸರ್, ವಿಧಾನಸೌಧ ಕಟ್ಟಲಿಕ್ಕೆ ಕೈದಿಗಳನ್ನ ಉಪಯೋಗಿಸ್ಕೊಂಡ್ರು ಅಂತ ಒಂದು ರೆಕಾರ್ಡ್ ಇದೆ. ಓಕೆ ಸರ್. ಎಷ್ಟು ಕೊಡೋರು ಸರ್ ಅವ್ರಿಗೆ ಸಂಬಳ ದಿನಕ್ಕೆ? ₹2 ಸರ್ಕಾರಿ ಸಂಬಳ. ಅದು ₹2. ಓಕೆ. ₹2 ಅಂದರೆ ತಿಂಗಳಿಗೆ ₹60. ಓಕೆ ಸರ್. 14 ವರ್ಷ ಎಷ್ಟು ದುಡ್ದಿರ್ತಾನೆ ಆ ಸಂಬಳ ಮಾಡಿ ಅವ್ನು ಬಿಡ್ಬೇಕಾರೆ. ಓಕೆ. ರಿಲೀಸ್ ಆಗೋವಾಗ ಕೊಡೋದು ಅದು ಪೇಮೆಂಟ್. ಓಕೆ. ಮತ್ತೆ ತಾವು ಅಲ್ಲಿ ಫಾರೆಸ್ಟ್ ಥರ ಕಾಣುತ್ತಲ್ಲ. ಹಾಂ ಸರ್. ಅಲ್ಲಿ ಕೈದಿಗಳಿಗೆ ಅಡುಗೆ ಮಾಡ್ತಾ ಇದ್ದಿದ್ದಂತ ಒಲೆ ಇತ್ತು. ಓಕೆ ಸರ್. ಒಲೆ ಅದು. ಹಾಂ ಸರ್. ಈ ತುಮಕೂರಿನ ಸಿದ್ಧಗಂಗಾ ಶ್ರೀಗಳದು ಮಠದಲ್ಲಿ ಹಾಂ ಸರ್ ಯಾವತ್ತು ಒಲೆ ಆರಿಲ್ಲ ಅಂತಾರಲ್ಲ, ಕರೆಕ್ಟ್ ಸರ್. ಅದೇ ರೀತಿ ಜೈಲಿನಲ್ಲಿ ಕೂಡ ಒಲೆ ಆರಲಿಲ್ಲ. ಯಾಕೆಂದರೆ ಹಾಂ ಸರ್, ಬೆಳಗ್ಗೆ 7 ಗಂಟೆಗೆ ಗೋಧಿ ಉಪ್ಪಿಟ್ಟು, ಓಕೆ. ಹಾಂ ಸರ್. ಮಧ್ಯಾಹ್ನ ಬೆಳಗ್ಗೆ 10-10ವರೆಗಲೇ ಮುದ್ದೆ ಊಟ. ಯಾಕಪ್ಪ ಅಂದರೆ ಕೋರ್ಟ್ಗೆ ಹೋಗೋರು, ಓಕೆ, ಎಲ್ಲ ಕೈದಿಗಳ ವಿಚಾರ ಇರ್ತಿತ್ತು. ಹಾಂ ಸರ್, ವಿಚಾರಣೆಗಳಿಗೆ ಹೋಗ್ತಾ ಇದ್ರು. ಹ್ಞೂ, ಹಂಗಾಗಿ ಅವರಿಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಇಲ್ಲಿ
ನಿತ್ಯ ಕರ್ಮಗಳನ್ನ ಮುಗಿಸಿ ಆದಮೇಲೆ ಓಕೆ ಸರ್. ಬೆಳಗ್ಗೆ ಆದರೆ ನಿತ್ಯ ಕರ್ಮ ಮುಗಿಸಿ ಕೆಲವು ಈ ಏನಂತಾರೆ ಅವಾಗ ಫ್ರೆಶ್ ಸಣ್ಣ ಪುಟ್ಟ ಪಿಟಿ ಕೇಸ್ಗಳು ಹಾಂ ಸರ್. ಮಾಡ್ಕೊಂಬಂದಿರೋ ಕೈದಿಗಳಿಗೆ ಕಸ ಗುಡಿಸೋದು ಇದೆಲ್ಲ ಕೆಲಸ ಕೊಟ್ಮೇಲೆ ಓಕೆ ಸರ್. ನೆಕ್ಸ್ಟ್ ತಿಂಡಿಗೆ ಹೋಗ್ಬೇಕಲ್ವ. ಓಕೆ ಸರ್. ಗೋಧಿ ಉಪ್ಪಿಟ್ಟು ಓಕೆ. ಅವಾಗಿನ ಕೈದಿಗಳಿಗೆ ಆ ತಿಂಡಿಗಳನ್ನ ಕೊಡ್ತಾಯಿದ್ರು. ಹಾಂ ಸರ್. ಕಾಫಿ ಕೊಡೋದು. ಹಾಂ ಸರ್. ಮತ್ತು ವಾರದಲ್ಲಿ ಒಂದು ದಿನ ಬುಧವಾರ ನಾನ್ ವೆಜ್ ಕೊಡೋದು. ಇದು ಯಾರಿಗೂ ಮಾಹಿತಿ ಇರಲಿಲ್ಲ. ಬುಧವಾರ ಒಂದೇ ದಿನ ಒಂದು ದಿನ ನಾನ್ ವೆಜ್ ಕೂಡ ಕೊಡೋದು. ಓಕೆ ಸರ್. ಆಮೇಲೆ ಇಲ್ಲೇ ಜೈಲಿನಲ್ಲೇ ಶೇವಿಂಗ್ ಮಾಡಲಿಕ್ಕೆ ಹಾಂ ಸರ್. ಯಾರೂ ಆಚೆ ಹೋಗಿರಲಿಲ್ಲ. ಕಟಿಂಗ್ ಓಕೆ. ಎಲ್ಲ ಇಲ್ಲೇ ಅನುಕೂಲ ಇತ್ತು. ಹಾಂ ಸರ್. ಆದರೆ ಈಗಿನ ಥರ ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ ಟಿ ವಿಲಿ ಬರ್ತದಲ್ಲ, ಹಾಂ ಸರ್. ಟಿ ವಿ ಇದೆ, ಮೊಬೈಲ್ ಇದೆ. ಹಾಂ ಸರ್. ಅವತ್ತಿನ ದಿನ ಅದು ಯಾವುದೂ ಇರಲಿಲ್ಲ. ಯಾವುದೂ ಇರಲಿಲ್ಲ. ಕೈದಿಗಳಿಗೆ ಅವತ್ತಿನ ದಿನವೂ ಇಲ್ಲಿ ಏನು ನಡೀತಿತ್ತು ಅಂದರೆ ಬೇರೆ ಬೇರೆ ಥರದ ಚಟುವಟಿಕೆಗಳು ನಡೀತಾ ಇತ್ತು. ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಓಕೆ ಸರ್. ನೀವು ಯಾವ್ದಾರ ಇವತ್ತೇನು ಗಿಡಗಳು ಮರಗಳು ನೋಡ್ತೀರಾ, ಹಾಂ ಸರ್. ಕಣಿಕೆ ತಗೊಂಡು ಗುದ್ಲಿ ತೆಗೆದು ಹಾಗಾದ್ರೆ ಮಣ್ಣು ಬತ್ತಿರಲಿಲ್ಲ. ಹಾಂ ಸರ್. ಬಾಟ್ಲುಗಳು ಬರ್ತಿತ್ತು. ವಾಟರ್ ಬಾಟ್ಲು ಎಲ್ಲಿ ಹೋಗೋದು ಅಷ್ಟು ಊತ್ಬಿಟ್ಟವ್ರೆ. ಅಂದರೆ ಡ್ರಿಂಕ್ಸ್ ಸಪ್ಲೈ ಇತ್ತು ಅನ್ನೋದನ್ನ ಹಾಂ ಸರ್. ಜೈಲೊಳಗೆ ನಾವು ಅದನ್ನ ನಮ್ಮ ಭೂಮಿ ಆಗದ್ಮೇಲೆ ಗೊತ್ತಾಗ್ತಿತ್ತು. ಯಾರು ಸಪ್ಲೈ ಮಾಡ್ತಿದ್ರು ಸರ್ ಒಳಗೆ? ಅವಾಗಿನ ಅಧಿಕಾರಿಗಳು. ಓಕೆ ಸರ್. ಅಂದರೆ ಜೈಲೊಳಗೆ ಈಗ ಗಾಂಜಾ ಸಿಕ್ತು, ಹ್ಞೂ ಸರ್. ಸಿಗರೇಟ್ ಸಿಕ್ತು, ಜೈಲೊಳಗೆ ಮೊಬೈಲ್ ಸಿಕ್ತು, ಜೈಲೊಳಗೆ ಟೀ ಸಿಕ್ತು, ಕಾಫಿ ಸಿಕ್ತು ಅಂತಾರಲ್ಲ. ಹಾಂ ಸರ್. ಇದೇನು ನೀವು ಹೊಸ ಇತಿಹಾಸ ಅಲ್ಲ ಇದು, ಅವಾಗಿಂದಾನೂ ಇದೆ. ಆಗಿನ ಕಾಲದಿಂದಲೂ ಇದೆ. ಯಾಕಪ್ಪ ಈ ಮಾತನ್ನ ಅಂದರೆ, ಹಾಂ ಸರ್. ಇವಾಗ ನೋಡಿ ಗುದನಾಡ ಬನ್ನಿ ಅಂತ ಒಂದು ಗುಂಡು ತೆಗೆದ್ರೆ ಹಾಂ ಸರ್. ಮಣ್ಣು ಬರಲ್ಲ, ಫಸ್ಟು ಟನ್ ಅಂತ ಸೌಂಡ್ ಬರುತ್ತೆ. ಓಕೆ ಸರ್. ತೆಗೆದ್ರೆ ವಾಟರ್ ಬಾಟ್ಲುಗಳು ಇರ್ತವೆ, ಬೀರ್ ಬಾಟ್ಲುಗಳು ಇರ್ತವೆ. ಹಾಂ ಸರ್. ಹಂಗಾಗಿ ಈ ಜೈಲು ಎಷ್ಟು ಭದ್ರತೆಯಿಂದ ಕೂಡಿತ್ತು, ಎಷ್ಟು ಈ ಏನು ಕ್ರಿಮಿನಲ್ಸ್ಗಳಿಗೆ, ಹೋರಾಟಗಾರರಿಗೆ ಒಂದು ಸ್ಥಾನ ಆಗಿತ್ತು ಇಲ್ಲಿ. ಹಾಂ ಸರ್. ಅದೇ ರೀತಿ ಈ ಚಟಗಳಿಗೂ ಒಂದು ಓಕೆ ಒಂದು ಮಾಹಿತಿ ಇದೆ ಸರ್. ಆಗಿನ ಕಾಲದಲ್ಲಿ ಏನಾದ್ರು ಫೋನ್ ಮಾಡೋರ ಕೈದಿಗಳು ಒಳಗಿಂದ? ಲ್ಯಾಂಡ್ಲೈನ್ ಮುಖಾಂತರ ಅಲ್ಲಿ ಕಚೇರಿ ಮೇನ್ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಹ್ಞೂ, ಅಲ್ಲಿ ಬುಕ್ಕಲ್ಲಿ ಎಂಟ್ರಿ ಮಾಡ್ಬಿಟ್ಟು ಒಳಗಡೆ ಬಿಡೋರು. ಓಕೆ ಸರ್. ಓಕೆ. ಪೇರೆಂಟ್ಸ್ಗಳು ವಿಸಿಟಿಗೆ ಬಂದಾಗ ಅವ್ರಿಗೆ ವಾರಕ್ಕೊಮ್ಮೆ ಫೋನಲ್ಲಿ ಮಾತಾಡೋದು ಲ್ಯಾಂಡ್ಲೈನ್ ಮುಖಾಂತರ. ಓಕೆ ಸರ್. ಅಧಿಕಾರಿಗಳು ಅನುಕೂಲ ಮಾಡ್ಕೊಳ್ಳೋದು. ಓಕೆ. ಎಲ್ಲ ಕಾಗದ ಬರೆಯೋದು, ಕಾಗದ, ಪತ್ರ. ಹಾಂ ಸರ್. ಇಂಗ್ಲೆಂಡ್ ಲೆಟ್ರು. ಹ್ಞೂ, ಗೊತ್ತಾಯ್ತು. ಹ್ಞೂ, ಆ ಕಾರ್ಡ್ ಮುಖಾಂತರ ಪತ್ರ ಬರೆದು ಕರ್ಸ್ಕೊಬೇಕಾಯ್ತು. ಓಕೆ ಸರ್. ಗೇಟು ಆಚೆ, ಗೇಟ್ ಆಚೆ. ಗೇಟ್ ಅಂದ್ರೆ ಅಲ್ಲಿ ಮೇನ್ ಎಂಟ್ರೆನ್ಸ್ ತೋರಿಸಿದಾನ, ಹಾಂ ಸರ್. ಹ್ಞೂ, ಆ ಜಾಗದಲ್ಲಿ ಅವ್ರ ಕಡೆ ಬಂದು ಕಾಯ್ದರು. ಕಂಬಿ ಓಕೆ. ಅವರು, ಕಂಬಿ ಒಳಗಡೆ ಇವರು, ಹಾಂ ಸರ್. ಅಷ್ಟೇ ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು. ಎಷ್ಟು ನಿಮಿಷ ಟೈಮ್ ಕೊಡೋರು ಸರ್ ಆ ಥರ? ಅದು ಡಿಪೆಂಡ್ ಆಫ್ ಅಲ್ಲಿ ಕೈದಿಗಳು ಮತ್ತೆ ಅವರು ಒಡನಾಟ ಹೆಂಗಿರುತ್ತೆ ಅದ್ರ ಮೇಲೆ. ಓಕೆ ಸರ್. ಸಜೆ ಆಗಿರೋ ಕೈದಿಗಳು ಹಾಂ ಸರ್. ರಿಕ್ವೆಸ್ಟ್ ಮಾಡ್ಕೊಂಡು ಅಣ್ಣ ಅಪ್ಪ ಅನ್ಕೊಂಡಿದ್ರೆ, ಹಾಂ ಸರ್. ದುರಾಂಕಾರ ಬಿದ್ದರೆ 2 ನಿಮಿಷನೂ ಕೊಡ್ತೀವಿ. 2 ನಿಮಿಷನೂ ಕೊಡಲ್ಲ. ಆ ರೀತಿ ಚಟುವಟಿಕೆ ನಡೀತದೆ. ಆಯ್ತಾ? ಇಲ್ಲಿ ಯಾರ್ಯಾರಿದ್ರು ಸರ್ ಆಗಿನ ಕಾಲದ ಕ್ರಿಮಿನಲ್ಸು ಮತ್ತು ರೌಡಿಗಳು? ಕ್ರಿಮಿನಲ್ಸ್ಗಳು ಅಂತಂದರೆ ಪಟ್ಟಿ ಇಲ್ಲ, ಎಲ್ಲ ಕ್ರಿಮಿನಲ್ಸ್ ಆಕ್ಟಿವಿಟಿ ಜಾಸ್ತಿ ಅವ್ರು ಬರ್ತಿತ್ತು. ಓಕೆ ಸರ್. ರೌಡಿಗಳು, ಹಾಂ ಸರ್. ನೀವು ಆಗಲೇ ಹೇಳಿದೆ ಓಮ್ ಪಿಕ್ಚರಲ್ಲಿ ಅಂತ. ಹಾಂ ಸರ್. ಓಮ್ ಪಿಕ್ಚರಲ್ಲಿ ಜೇಡರಳ್ಳಿ ಕೃಷ್ಣಪ್ಪ ಅವ್ರು ಇರ್ಬೋದು, ಹಾಂ ಸರ್. ನಮ್ಮ ಮುತ್ತಪ್ಪ ಇರ್ಬೋದು, ಓಕೆ ಸರ್. ಬೆಕ್ಕಿನ ಕಂಡು ರಾಜೇಂದ್ರ, ಹಾಂ ಸರ್. ಬತ್ವಾಲ್ ರಾಮಚಂದ್ರ, ಓಕೆ. ಏನು ಟೆರರ್ ಬೆಂಗಳೂರಿಗೆ ಅವತ್ತಿನ ದಿನ ದೊಡ್ಡ ಡಾನ್ ಆಗಿ ಮೆರೀತಾ ಇದ್ರು, ಹಾಂ ಸರ್. ಅವರೆಲ್ಲ ಇದೇ ಜೈಲು. ಓಕೆ ಸರ್. ಈಗಿನ ಜೈಲುಗಳಲ್ಲಿ ಯಾವ ರೌಡಿಗಳಿದ್ದಾರೆ, ಪುಡಿ ರೌಡಿಗಳು ಅಂತಾರೆ. ಹ್ಞೂ ಸರ್. ಆದರೆ ಆಗಿನ ರೌಡಿಗಳು ಹೆಸರು ಹೆಂಗೆ ಮಾಡಿದ್ರು. ಹಾಂ ಸರ್. ಬೆಕ್ಕಿನ ಕಂಡು ರಾಜೇಂದ್ರ ಬತ್ತಂದ್ರೆ ಇಡೀ ಬೆಂಗಳೂರಿನ ನಿಜ. ಜೈರಾಜು. ಹಾಂ ಸರ್. ಜಯರಾಜ್ ಅಂತ ರೌಡಿನ, ಹಾಂ ಸರ್. ಮುತ್ತಪ್ರೈ ಅಂತಾರಲ್ಲ, ಕರೆಕ್ಟ್. ಇಡೀ ದೊಡ್ಡ ರೌಡಿಗಳು. ಹಾಂ ಸರ್. ಮತ್ತೆ ನೀವು ಒಂದು ಗಮನಕ್ಕಿರಲಿ, ಹಾಂ ಸರ್. ಪ್ರಪಂಚಕ್ಕೆ ಬೇಕಾದ ಹಾಜಿ ಮಸ್ತಾನ್ ಅಂತ ಒಬ್ಬ ಕ್ರಿಮಿನಲ್. ಹಾಜಿ ಮಸ್ತಾನ್. ಹಾಜಿ ಮಸ್ತಾನ್ ಅವನು ಓಕೆ ಸರ್. ಜೈಲಲ್ಲಿ. ಓಕೆ. ಅವನು ಬರೀ ದೇಶಕ್ಕಲ್ಲ, ಹಾಂ ಸರ್. ಪ್ರಪಂಚಕ್ಕೆ ಬೇಕಾದ ವ್ಯಕ್ತಿ ಅಂತ. ಓಕೆ ಸರ್. ಅವನು ಕೂಡ ಇದೇ ಜೈಲಲ್ಲಿ ಇದ್ದಿದ್ದು. ಅವ್ರನ್ನ ಯಾರು ಹಿಡ್ಕೊಂಬರ್ತಾರೆ ಸರ್? ಹಿಡ್ಕೊಂಬಂದಿದ್ರು ಪೊಲೀಸ್ನವರು. ನಮ್ಮ ಓಕೆ ಸರ್. ಪೊಲೀಸ್ನವರು ಒಂದೊಂದು ಒಳ್ಳೆ ಎಂತರ್ನು ಬಿಡ್ತಿರ್ಲಿಲ್ಲ. ಓಕೆ ಸರ್. ಆ ರೀತಿಯಾಗಿ ಹಿಡ್ಕೊಂಬರೋದು. ಓಕೆ ಸರ್. ಜೊತೆಗೆ ಬರೀ ಜೈಲು ಅಂದರೆ ನೀವು ಅವಾಗಿಂದ ಹೇಳ್ತಾ ಇದ್ದೀರಾ, ಬರೀ ಕಳ್ಳರು, ಕಾಕರು, ಕ್ರಿಮಿನಲ್ಗಳು ಅಂತೀರಾ. ವಿಶೇಷ ಏನಪ್ಪ ಅಂದರೆ, ಹಾಂ ಸರ್. ಇಲ್ಲಿ ಜೈಲಿನಲ್ಲಿ ಹಾಂ ಸರ್. ಲೈಬ್ರರಿ ಇತ್ತು. ಇಲ್ಲಿ ಲೈಬ್ರರಿ. ಆ ಲೈಬ್ರರಿ ಓಕೆ. ಓದಕ್ಕೆ ಯಾರು ಓದ್ತೀರಾ, ಹಾಂ ಸರ್. ಓದೋರಿಗೆ ಅಲ್ಲಿ ಕೂಡ ಎಜುಕೇಶನ್ ಮಾಡೋರು. ಓಕೆ ಸರ್. ಇಲ್ಲಿಂದ ಈ ಜೈಲಿಂದ ಹಾಂ ಸರ್. ಓದಿರೋ ಅಡ್ವೊಕೇಟ್ಗಳು ಕೂಡ ಇದ್ದಾರೆ ಬೆಂಗಳೂರಿನಲ್ಲಿ. ಓಕೆ ಸರ್. ಅವರು ಹೆಸರುಗಳು ಪಾಪ ಹೇಳ್ಬೇಡಿ ಅಂತಾರೆ. ಓಕೆ ಸರ್. ಪರವಾಗಿಲ್ಲ, ಅವರು ಒಳ್ಳೊಳ್ಳೆ ಜೈಲಲ್ಲಿ ಇದ್ಕೊಂಡೆ ಹೋಗಿ ಹಾಂ ಸರ್. ಆಗಿದ್ದಾರೆ. ಓಕೆ ಸರ್. ಹಾಗಾಗಿ ಈ ಜೈಲಿಗೆ ಯಾವತ್ತೂ ಕೂಡ ಒಂದು ಇತಿಹಾಸ ಇದೆ. ಹಾಂ ಸರ್. ಜೈಲೇ ವಿಶೇಷ, ಬೆಂಗಳೂರು ಸೆಂಟ್ರಲ್ ಜೈಲ್. ಸರ್, ಶಿಫ್ಟ್ ಮಾಡೋಕ್ಕೆ ಏನು ಮೇನ್ ರೀಸನ್ ಇಲ್ಲಿಂದ? ಶಿಫ್ಟ್ ಮಾಡೋಕ್ಕೆ ನೋಡಿ, ಜೈಲಿಗೆ ಬರ್ತಾ ಜನಸಂಖ್ಯೆ ಕಮ್ಮಿ ಆಗಬೇಕು, ಸರ್. ಜಾಸ್ತಿ ಆಗ್ತಾ ಇತ್ತು. ಕೆಪಾಸಿಟಿ ಬಂದ್ಬಿಟ್ಟು 4,000. ಓಕೆ ಸರ್. 4,000 ಕೆಪಾಸಿಟಿಗೆ ಹಾಂ ಸರ್. 8,000 ಜನ ಬಂದರೆ ಹಾಂ ಸರ್. ಎಲ್ಲಿಂದ ತುಂಬಕ್ಕಾಗುತ್ತೆ? ಕರೆಕ್ಟ್ ಸರ್. ಅಲ್ವಾ? ಹ್ಞೂ ಸರ್. ಹಾಗಾಗಿ ಇದು ಸಾಕಾಗ್ತಾ ಇಲ್ಲ. ಹಾಂ ಸರ್. ಮತ್ತೆ ಇಲ್ಲಿ ಅಕ್ಕಪಕ್ಕ ಕೋರ್ಟ್ಗಳಿತ್ತು. ಓಕೆ ಸರ್. ಕೋರ್ಟ್ ಇದೆ, ಹಾಂ ಸರ್. ಸಿವಿಲ್ ಕೋರ್ಟ್ ಇದೆ, ಕ್ರಿಮಿನಲ್ ಕೋರ್ಟ್ಗಳಿದ್ದಾವೆ. ಓಕೆ. ಹಾಗಾಗಿ ಸೆಂಟ್ರಲಿ ಇದನ್ನ ಇಲ್ಲೇ ಇದ್ದಿದ್ದರಿಂದ ಹಾಂ ಸರ್. ಹತ್ರ ಆಗೋದು. ಬಟ್ ಈಗ ನಗರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಂ ಸರ್. ಅಲ್ಲಿಂದ ಈ ಕೋರ್ಟ್ಗಳಿಗೆ
ಅನುಕೂಲ ಆಗಲ್ಲ ಅಂದರೆ ಹಾಂ ಸರ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾರೆ. ಇವಾಗ ಅದೇ ಅಲ್ವಾ ಸರ್ ಮಾಡ್ತಿರೋದು? ಓಕೆ ಕಾನ್ಫರೆನ್ಸ್ ಮುಖಾಂತರ ಹಾಂ ಸರ್ ಕೈದಿಗಳನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮತ್ತು ಅವರೆಲ್ಲಿ ಎಸ್ಕೇಪ್ ಆಗ್ತಾರೆ ಅಂತ ಒಂದು ಭಯ. ಹಾಂ ಸರ್ ವಿಡಿಯೋ ಕಾನ್ಸ್ ಮುಖಾಂತರ ಅದನ್ನು ಮಾಡ್ತಾರೆ. ಇಲ್ಲಿಂದ ಯಾರನ್ನಾರು ಕೋರ್ಟ್ ಕರ್ಕೊಂಡು ಹೋಗಿ ಎಸ್ಕೇಪ್ ಆಗೋರ ಸರ್? ಅದು ಸಾಕಷ್ಟು ಗೋಡೆ ನೆಗೆದಿರೋದು ಅವೆಲ್ಲ ಅವಾಗ ಇತಿಹಾಸನೇ ಐತೆ. ಹಾಂ ಸರ್ ಒಂದು ಗೋಡೆ ತೋರಿಸ್ಲಿಲ್ಲ ತಮಗೆ. ಹಾಂ ಸರ್ ಹೈಟೆಕ್ ತುಂಬ ಇಟ್ಟಿದೆ ಗೋಡೆ. ಓಕೆ ಸರ್ ಕಠಿಣ 2 ಗೋಡೆ ಇದೆ. ಓಕೆ ಸರ್ ಕಠಿಣ ಶಿಕ್ಷೆ ಆದವ್ರಿಗೆ ಅಲ್ಲ ಆಗ್ತಾ ಇದ್ರು. ಓಕೆ ಸರ್ ಆ ಕಠಿಣ 2 ಗೋಡೆ ಮಧ್ಯೆ ಸೌದೆ ಹೊಡೆಯೋದು. ಈ ಅಡುಗೆ ಮಾಡಲಿಕ್ಕೆ ಹಾಂ ಸರ್ ಅವತ್ತಿನ ದಿನ ಗ್ಯಾಸ್ ಬಳಸ್ತಾ ಇರಲಿಲ್ಲ, ಓಕೆ ಸರ್ ಸೌದೆ. ಓಕೆ ಸೌದೆ ಮುಖಾಂತರ ಹೊಡೆದು ಅಡುಗೆ ಮಾಡ್ತಿದ್ರಲ್ಲ, ಹಾಂ ಸರ್ ಆ ಸೌದೆ ಹೊಡಿತಿದ್ದಾರೆ ಅವರು ಕಠಿಣ ಶಿಕ್ಷೆಗೆ ಒಳಪಟ್ಟಿರ್ತಾರಲ್ಲ, ಹಾಂ ಸರ್ ಅವ್ರಿಗೆ ಆ ಕೆಲಸ ಕೊಡ್ತಿದ್ರು. ಅವ್ರಿಗೂ 2 ರೂಪಾಯಿ ಸಂಬಳ. ಅವ್ರಿಗೂ 2 ರೂಪಾಯಿ ಸಂಬಳ. ಓಕೆ ನಿಗದಿ ಆಗಿದ್ದೆ, ಅದು ಸರ್ಕಾರ ನಿಗದಿ ಮಾಡಿರುತ್ತೆ. ಹಾಂ ಸರ್ ಆ 2 ರೂಪಾಯಿ ಸಂಬಳದಲ್ಲಿ ಅವರು 14 ವರ್ಷ ಏನು ಇಲ್ಲಿಂದ ಜೈಲಿಂದ ಮುಕ್ತಿಗೊಂಡು ಹೋಗ್ತಾರಲ್ಲ, ಹಾಂ ಸರ್ ಅವ್ರಿಗೆ ಎಷ್ಟು ಸಂಭಾವನೆ ಬಂದಿರುತ್ತೆ ಅದನ್ನೆಲ್ಲ ಓಕೆ ಮಾಡಿ ಹಾಂ ಸರ್ ಒಂದು ಇದ್ರಲ್ಲಿ ಕಳಿಸ್ಕೊಡೋದು. ಇಲ್ಲಿ ಅಂಗಡಿ ಏನಾದ್ರು ಇತ್ತಾ ಸರ್ ಜೈಲಲ್ಲಿ ಅವಾಗ? ಯಾವುದೇ ಥರದ ಅಂಗಡಿಗಳಾಗಲಿ, ಮದ್ಯಪಾನದ ಅಂಗಡಿ, ಧೂಮಪಾನದ ಅಂಗಡಿ ಆಗಲಿ, ಗುಟ್ಕಾ ಅಂಗಡಿ ಯಾವುದು ಇರಲ್ಲ. ಹಾಂ ಸರ್ ಒಟ್ಟು ಸಪ್ಲೈ ಆಗ್ತಿದ್ದ ಮಾಹಿತಿ 100% ಓಕೆ ಸರ್ ಗೊತ್ತಲ್ಲ. ಇವತ್ತಿನ ದಿನನೂ ಸುದ್ದಿ ಹ್ಞೂ ಆಗ್ತಾ ಸರ್, ನಿಜ. ಇದೆಲ್ಲ ನಡೀತಾ ಇದೆ. ಹಾಂ ಸರ್ ನೈಜ ಘಟನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಓಕೆ ಸರ್ ಜೈಲಲ್ಲಿ ನಡೆದಿದೆ. ಓಕೆ ಸರ್ ಧನ್ಯವಾದ. ಸರ್ ಏನು ಮೆಸೇಜ್ ಹೇಳ್ತೀರಾ ಈಗಿನ ಕಾಲದ ಹುಡುಗರಿಗೆಲ್ಲ? ಈಗಿನ ಕಾಲದ ಹುಡುಗರಿಗೆ ಏನಪ್ಪ ಹೇಳಬೇಕು, ಜೈಲಿಗೆ ಬರಬೇಡಿ ಅಂತ ಹೇಳೋದು ಒಂದೇ ವಿಷಯ. ಕೇಳಿಸ್ಕೊಂಡ್ರ ಯಾಕಪ್ಪ ಫ್ರೆಂಡ್ಸ್? ಅಂತಂದ್ರೆ, ತಮ್ಮ ಮನೆಗಳಲ್ಲಿ ತಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ತಂದೆ ತಾಯಿ ಕಾಯ್ತಾ ಇರ್ತಾರೆ. ಸಣ್ಣ ಪುಟ್ಟ ಕೋಪದಲ್ಲಿ ಒಂದು ಸಣ್ಣ ಬೈಕನ್ನು ಓವರ್ಟೇಕ್ ಮಾಡಿದಂಥ ಹೆಲ್ಮೆಟ್ ನೋಡಿ ಸಾಯಿಸೋನು ಕರೆಕ್ಟ್ ಸರ್. ಅಫೆನ್ಸ. ಹ್ಞೂ ಸರ್ ಅವರ ತಂದೆ ತಾಯಿ ಅವ್ರು ಬೇಜಾರು ಪಡ್ತಾರೆ. ನೀರಾಕಂಡು ಕರೆಕ್ಟ್. ಲವ್ ವಿಚಾರಗಳಲ್ಲಿ, ಸಣ್ಣ ಪುಟ್ಟ ಲವ್ ವಿಚಾರಗಳಲ್ಲಿ ಹಾಂ ಸರ್. ಪ್ರೇಯಸಿಗೆ ಚುಚ್ಚೋದು, ಹಾಂ ಸರ್ ಆಸಿಡ್ ಹಾಕೋದು, ಈ ಥರ ಪ್ರಕರಣಗಳು, ಮತ್ತು ಸಣ್ಣ ಪುಟ್ಟ ಕುಡಿದ್ಬಿಟ್ಟು ಗಲಾಟೆ ಮಾಡ್ಕೊಂಡು ತಲೆ ಬುಡೆ ಹೊಡೆದು ಹಾಕಿರೋ ಘಟನೆಗಳು. ಹಾಂ ಸರ್ ಅದಕ್ಕೋಸ್ಕರ 14 ವರ್ಷ ಸಜೆ ಆಗಿರುತ್ತೆ. ಹಾಂ ಸರ್ ತಂದೆ ಹಾಂ ಸರ್ ಮಗನ ಕೊಂದಿರೋದು, ಓಕೆ ಸರ್ ಮಗ ತಂದೆ ಕೊಂದಿರೋದು. ಹಾಂ ಸರ್ ಇನ್ನೊಂದು ಮಾಹಿತಿ, ವೇಶ್ಯಾವಾಟಿಕೆಯಿಂದ ಸಿಗಾಕೊಂಡಿರೋದು. ಹಾಂ ಸರ್ ಆಮೇಲೆ ಇಲ್ಲಿ ಜೈಲಲ್ಲಿ ಪ್ರಮುಖ ವಿಚಾರ ಏನಪ್ಪ ಅಂದರೆ, ಮಹಿಳಾ ಸೆಲ್ ಕೂಡ ಇದೆ ಈ ಜೈಲಲ್ಲಿ. ಓಕೆ ಸರ್ ಅಲ್ಲಿ ಕೂಡ ಮಹಿಳೆಯರು ಕೂಡ 100ಕ್ಕೂ ಹೆಚ್ಚು ಅಪರಾಧಿಗಳಿದ್ರು. ಓಕೆ ಸರ್ ಅವರು ಸಪ್ರೇಟ್ ಸೆಲ್ ಇತ್ತು. ಹಾಂ ಸರ್ ಹಾಗಾಗಿ ಯಾರು ಕೂಡ ಅಪರಾಧಗಳ ಮಾಡಬೇಡಿ, ಹಾಂ ಸರ್ ಜೈಲಿಗೆ ಬರಬೇಡಿ. ಹಾಂ ಸರ್ ಇದು ನಿಮ್ಮ ಒಳಿತಿಗೆ ನೀವು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡೋಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಿ. ಅದು ಬಿಟ್ಬಿಟ್ಟು ಕಾನೂನನ್ನ ಕೈಗೆ ತಗೋಬೇಡಿ. ಹಾಂ ಸರ್ ಯಾರನ್ನೂ ಹೊಡಿಬೇಡಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಡಿ. ಫ್ರೆಂಡ್ಸ್ಗಳ ಜೊತೆ ಕುಡಿದು ಅವನೇನೋ ಬಾರೋ ಮಗ ಅವ್ನಿಗೆ ಹೊಡೆದ ಇವ್ನಿಗೆ ಹೊಡೆದ ಅಂತ ಹೇಳ್ಬಿಟ್ಟು ಇನ್ನೊಂದು 3ನೇ ವಿಚಾರಕ್ಕೆ ಹೋಗಿ ಹಾಂ ಸರ್ ಜೈಲು ಸೇರೋಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.